ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಒಂದೂವರೆಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್ ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನ ಕೇಳೋಣ. ಅದು ನಾನು ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್. ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಅಲ್ಲ ಸರ್, ಇಲ್ಲಿ ದ್ವಂದ್ವ ಇರ್ತಕ್ಕಂಥದ್ದು ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೇವೆ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರು 100% ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಉದಾಹರಣೆ ತಾವು ಕೊಡಬೇಕು, ನೋಡೋಣ, ಅದನ್ನು ಕೊಡಿ ನೋಡೋಣ. ಅಲ್ಲ ಸರ್, ಲಭ್ಯತೆ ಬೇಕಾಗಿರ್ತಕ್ಕಂಥ ಭೂಮಿ ಸಿಗದೇ ಇದ್ರೆ ಅರ್ಧಂಬರ್ಧ ಆಗುತ್ತಲ್ಲ ಪ್ರಾಜೆಕ್ಟ್, ಅರ್ಧಂಬರ್ಧ. ಅದು ಆಮೇಲೆ ಯೋಚನೆ ಮಾಡೋಣ, ಅದು ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಂತೇನಿಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ. ಪ್ರಾಜೆಕ್ಟ್ ಹಠ ಏನಿಲ್ಲ, ಇದು ಪ್ರೊಸೀಜರ್ ಅಷ್ಟೇ. ಕುಮಾರಸ್ವಾಮಿ ಅವರು ಹಾಕೊಟ್ಟಂಥ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಭೂಸ್ವಾಧೀನ ಅಧಿಕಾರಿಗಳು ಸಹ ಸಿಎಸ್ ಭೇಟಿಯಾಗಿ ಬಂದಿದ್ದಾರೆ ಸರ್. ಸರ್ವೆ ಮುಂದುವರಿಯುತ್ತೆ. ಅದೇ ಈಗ ಕರೆದಿದ್ದಾರೆ ಅಂತಾರೆ ಮುಖ್ಯಮಂತ್ರಿಗಳು. ಏನು ತೀರ್ಮಾನ ತಗೊಂತಾರೆ ನೋಡೋಣ. ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ, ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಇರ್ತೀವಿ. ಇಲ್ಲ, ಇಷ್ಟು ಮುಂದೋಗಿ ಇನ್ ಕೇಸ್ ಅಂತ ತೀರ್ಮಾನ ಬಂದ್ರೆ ಒಂದ್ ರೀತಿ ನಿಮ್ಮ ಸರ್ಕಾರದ ವೈಫಲ್ಯ ಯೂಟರ್ನ್ ಎಲ್ಲವಾಗಿ ಹೋಗುತ್ತಲ್ಲ ಸರ್. ಇರಲಿ, ನೀವು ಮುಂದೆ ಹೋದ್ರೆ ನೀವೇ ಕೆಣಕ್ತೀರಾ, ಹಿಂದೆ ಬಂದರೆ ನೀವೇ ಹೇಳ್ತೀರಾ. ಇದೆಲ್ಲನೂ ಫೇಸ್ ಮಾಡಲೇಬೇಕು ರಾಜಕಾರಣದಲ್ಲಿ. ಮುಂದೆ ಹೋದರೆ ಏನು ನೀವು ಎಷ್ಟು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಮಾಡ್ತೀವಿ ಅಂತ ಅಟಕ್ ಬಿದ್ದಿದ್ದೀರಾ ಅಂತ ನೀವೇ ಅಂತೀರಾ. ಹಿಂದೆ ಬಂದರೆ ನಿಮ್ಗೆ ಅವಮಾನ ಆಗಲಿಲ್ವಾ ಅಂತೀರಾ. ನಾವು ನಿಮ್ಮ ಮಾಧ್ಯಮದವ್ರಿಗೆ, ರೈತರಿಗೆ ಎದುರ್ಕೊಳ್ಳಂಗಿಲ್ಲ, ನಿಮ್ಮ ಮಾಧ್ಯಮದವ್ರಿಗೆ ಎದುರ್ಕೊಂಡು ಬದುಕಬೇಕು ನಾವು. ಹಂಗಾಗ್ಬಿಟ್ಟಿದೆ ನಮ್ಮ ಕತೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಲ್ಲ, ನಿಮ್ಮ ಮಾಧ್ಯಮಕ್ಕೆ ಎದುರ್ಕೊಂಡು ಬದುಕ್ತಾ ಇರೋದು ಅಂತ ನಾವು. ಒಂದೂವರೆಗೆ ಮುಖ್ಯಮಂತ್ರಿಗಳು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಸರ್ ಬಿಡದಿ ವಿಚಾರವಾಗಿ. ಆಯ್ತು, ಅದನ್ನ ಕೇಳೋಣ. ಅದು ನಾನು ಕರೆದಿದ್ದಾರೆ, ಈಗ ಬಾ ಅಂತ ಹೇಳಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇನ್ನೊಂದು ಕಡೆ ಮಾಹಿತಿಗಳು ಹರಿದಾಡ್ತಿದೆ ಸರ್. ಸದ್ಯಕ್ಕೆ ಅದನ್ನ ನಿಲ್ಲಿಸುವ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಸದ್ಯಕ್ಕೆ ಯೋಜನೆಯನ್ನು ಸ್ಥಗಿತಗೊಳಿಸುವ ಅದು ಸರ್ಕಾರ ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವು ತಲೆಬಾಗ್ತೀವಿ. ಸರ್ಕಾರದ ತೀರ್ಮಾನಕ್ಕೆ ನಾವೇನು ವಿರುದ್ಧ ಹೋಗಲ್ಲ. ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ನಾವು ಮಾಡಲೇಬೇಕು ಅಂತ ನಾವೇನು ಅಟಕ್ ಬಿದ್ದಿಲ್ಲ. ಸರ್ಕಾರದ ತೀರ್ಮಾನಕ್ಕೆ ನಾವು ಬದ್ಧ ಇರ್ತೀವಿ. ಅಲ್ಲ ಸರ್, ಇಲ್ಲಿ ದ್ವಂದ್ವ ಇರ್ತಕ್ಕಂಥದ್ದು ರೈತರು ಕೊಟ್ಟಂತ ಭೂಮಿ ಮಾತ್ರ ಟೌನ್ಶಿಪ್ ಮಾಡ್ತೇವೆ ಅಂತ, ಕೊಡದೇ ಇದ್ರೆ ಅದು ಅರ್ಧಂಬರ್ಧ ಟೌನ್ಶಿಪ್ ಆಗುತ್ತಲ್ಲ ಅಂತ ಸರ್. ಇಲ್ಲ, ಯಾವುದೇ ನೋಡ್ರಿ, ಯಾವುದೇ ಈ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದರೆ 100% ರೈತರು ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೆಜಾರಿಟಿ ರೈತರ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ. ಯಾರು 100% ಭಾಗ ಎಲ್ಲೂ ಕೂಡ ಯಾವುದೇ ಪ್ರಾಜೆಕ್ಟ್ನ ನೀವು ತಗೊಂಡು ರೈತರನ್ನ ಮನವೊಲಿಸಿ ಮಾಡಿರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಉದಾಹರಣೆ ತಾವು ಕೊಡಬೇಕು, ನೋಡೋಣ, ಅದನ್ನು ಕೊಡಿ ನೋಡೋಣ. ಅಲ್ಲ ಸರ್, ಲಭ್ಯತೆ ಬೇಕಾಗಿರ್ತಕ್ಕಂಥ ಭೂಮಿ ಸಿಗದೇ ಇದ್ರೆ ಅರ್ಧಂಬರ್ಧ ಆಗುತ್ತಲ್ಲ ಪ್ರಾಜೆಕ್ಟ್, ಅರ್ಧಂಬರ್ಧ. ಅದು ಆಮೇಲೆ ಯೋಚನೆ ಮಾಡೋಣ, ಅದು ಆಮೇಲೆ ಚರ್ಚೆ ಮಾಡೋಣ. ನಾವು ಇಷ್ಟೆಲ್ಲ ಪ್ರಾಜೆಕ್ಟ್ ಮಾಡ್ಬೇಕಂತೇನಿಲ್ಲಲ್ಲ, ಒಳ್ಳೆ ಪ್ರಾಜೆಕ್ಟ್ ಆಗ್ಬೇಕಂತ ಅಷ್ಟೇ.